ಗೃಹಿಣಿ ಗೃಹಮುಚ್ಚತೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಗೃಹಿಣಿ ಗೃಹಮುಚ್ಚತೆ ಕಾರ್ಯಕ್ರಮವು 200ನೇ ಕಂತಿನ ಹತ್ತಿರ ದಾಪುಗಾಲನ್ನು ಹಾಕ್ಕೊಂಡು ನಡೀತಾ ಇದೆ. ಈ ದಿನ ಕೋಟ ಹರ್ತಟ್ಟುವಿನಿಂದ ಚಂದ್ರಿಕಾ ಭಟ್ ಅವರು ನಮ್ಮೊಂದಿಗೆ ಮಾತುಕತೆಗೆ ಬಂದಿದ್ದಾರೆ. ಇವರು ನಾಟಕಗಳಲ್ಲಿ ಅಭಿನಯಿಸಿದವರು, ಸುಗಮ ಸಂಗೀತದಲ್ಲಿ ಒಂದು ತಮ್ಮದೇ ಆದ ಛಾಪನ್ನು ಮೂಡಿಸಿದವರು. ಚಂದ್ರಿಕಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ನಮಸ್ತೆ. ನಿಮ್ಮ ಬಾಲ್ಯದ ಜೀವನವನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳಿ. ನಮ್ಮ ಬಾಲ್ಯ ಅಂದರೆ ನಾನು ಹುಟ್ಟಿದ್ದು ಬನ್ನಾಡಿ ಅಂತೇಳಿ ಹೇಳಿ ನಮ್ಮ ಅಪ್ಪನ ಮನೆಯಲ್ಲೇ. ಬಾಲ್ಯ ಏನಂಥದ್ದು ಚೆನ್ನಾಗಿರಲಿಲ್ಲ ಮೇಡಮ್. ಯಾಕಂತ ಹೇಳಿದರೆ 11ನೇ ವರ್ಷಕ್ಕೆ ನನ್ನ ತಮ್ಮ ಹುಟ್ಟಿದ. ತುಂಬ ಕಷ್ಟದ ಪರಿಸ್ಥಿತಿ. 11ನೇ ವರ್ಷಕ್ಕೆ ತಮ್ಮ ಹುಟ್ಟಿದವಾಗ ಸ್ಕೂಲಿಗೂ ಹೋಗಬೇಕು. ಬಾಣಂತನಕ್ಕೆ ಒಬ್ಬರು ಜನ ಇದ್ದರು. ಅವ್ರ ಅಮ್ಮನ ಕೆಲಸ ಒಂದು ಮಾಡಿ ಅಡುಗೆ ಒಂದು ಮಾಡ್ತಿದ್ರು. ಮತ್ತು ಬೇರೆ ಕೆಲಸ ಎಲ್ಲ ಮಾಡಬೇಕಲ್ಲ, ಎಲ್ಲ ಮಾಡಿಟ್ಟು ಸ್ಕೂಲಿಗೆ ಹೋಗ್ಬೇಕಿತ್ತು. ಬಾಲ್ಯ ಅನ್ನೋದೇ ಇರಲಿಲ್ಲ ನಮಗೆ. ಅಂದರೆ ಜವಾಬ್ದಾರಿಯಿಂದ ನೀವು ಮತ್ತೆ ಹೌದು. ಉಳ್ದ ನಮಗೆ 5 ಜನ ಅಕ್ಕ ತಂಗಿಯಂದ್ರೆ, ನಾವು 2 ತಮ್ಮಂದ್ರೆ, ನಾನು 2ನೇವಳು. ಮತ್ತು ಅವರೆಲ್ಲ ಚಿಕ್ಕವರಲ್ವಾ, ಅವ್ರನ್ನ ನೋಡ್ಕೊಳ್ಳೋದು ಮಾಡೋದು ಎಲ್ಲ ಮಾಡ್ಕೋಬೇಕಿತ್ತಲ್ಲ. ಹಂಗಾಗಿ ಬಾಲ್ಯ ಅನ್ನೋದೇ ಇರಲಿಲ್ಲ ನಮಗೆ. ನಿಮ್ಮ ಎಜುಕೇಷನ್ ನೀವು ಎಲ್ಲಿವರೆಗೆ ಮಾಡಿದ್ರಿ? SSLC ಮಾಡ್ಕೊಳ್ಳೋದು ಭಾಳ ಕಷ್ಟ ಆಗಿತ್ತು ಅಂತೇಳಿ ಹೇಳಿದರೆ, 7ನೇ ಕ್ಲಾಸ್ ಆದ ತಕ್ಷಣ ಕೈದು ಮಾಡಿಸಿ ನನ್ನ ತಂಗಿ ನಮ್ಮ ಮನೇಲಿ ಒಂದು ಸಣ್ಣದು ಅಂಗಡಿ ಇದ್ದಿತ್ತು. ನಮ್ಮ ಹೊಟ್ಟೆಪಾಡಿಗೆ ಆಗಬೇಕಲ್ಲ, ಅಂಗಡಿ ತಂಗಿ ನೋಡ್ಕೊತ ಇದ್ಲ. ಅವಳನ್ನು ಮುಂದೆ ಸ್ಕೂಲಿಗೆ ನೀನು ಹೋಗು, ಇವಳು ಇರ್ತಾಳೆ ಅಂಥೇಳಿ ಹೇಳಿದ್ರೆ, ಅಯ್ಯೋ ನನ್ನ ಕ್ಲಾಸ್ನವರೆಲ್ಲ ಮುಂದೆ ಹೋಯ್ತು, ನಾನಿನ್ನೂ ಹೊತ್ತಿಲ್ಲಪ್ಪ ಅಂಥೇಳಿ ಹೇಳಿದ್ರ. ಕೊನೆಗೆಲ್ಲೆಲ್ಲ ಮಾಸ್ಟ್ರೆಲ್ಲ ಬೈದ್ರಂತೆ, ಮಕ್ಕಳನ್ನೆಲ್ಲ ಶಾಲೆ ಕಳಿಸೋದು ಬಿಟ್ಕೊಂಡು ಎಂಥ ಪಟ್ರೆ ನೀವು ಅಂತೇಳಿ ಹೇಳಿ. ನನಗೆ ಸ್ಕೂಲಿಗೆ ಸೇರಿಸ್ತಾರಂದೇ ಗೊತ್ತಿಲ್ಲ. ಒಂದು ಬುತ್ತಿ ಪಾತ್ರೆ ಹಿಡ್ಕೊಂಡು, ಒಂದು ಕೊಡೆ, ಒಂದು ಬ್ಯಾಗ್ ಹಿಡ್ಕೊಂಬಂದಿದ್ರು. ನಾಳೆಗೆ ಹೇಳಿ ಬಂದಿದ್ದೆ ಹೋಗಂದು ಹೇಳಿ ಅಂತೂ ಹೈಸ್ಕೂಲ್ ಒಂದು ವಿದ್ಯಾಭ್ಯಾಸ ಮುಗಿಸಿದ್ದೇನೆ ಒಳ್ಳೆ ರೀತಿಯಲ್ಲಿ ಆಗಿದೆ. ತುಂಬ ಕಷ್ಟದಲ್ಲೇ ಹೋಗಿರೋದು. ಮಳೆಗಾಲದಲ್ಲಂತೂ ದೋಣಿ ದಾಟ್ಕೊಂಡು ಹೋಗಬೇಕು. ಮನೇಲಿಲ್ಲ ನಾನು ನನ್ನ ಅಕ್ಕ ಇಬ್ಬರು. ನಂಗೆ 8ನೇ ಕ್ಲಾಸಲ್ಲಿ ನಮ್ಮ ಅಕ್ಕಂಗೆ SSLC. ಇಬ್ಬರು ಒಟ್ಟಿಗೆ ಹೋಗೋದು. 8:45, 8:50, ಒಂದೊಂದು ದಿವಸ 8:55 ಆಗ್ತಿತ್ತು. 9:10 ಸ್ಕೂಲಲ್ಲಿ ಇರಬೇಕು. ಪ್ರೇಯರ್ ಬೆಲ್ಲಾಗುತ್ತಲ್ಲ, ಅಷ್ಟರೊಳಗೆ ಹೋಗ್ಬೇಕು. ಓಡ್ಕೊಂತಾನೇ ಹೋಗ್ತಿದ್ವಿ. ಅಂತೂ SSLC ಒಂದು ಮುಗಿಸ್ಕೊಂಡೆ. ಆಗಿನ ಕಾಲಕ್ಕೆ ಅದೇ ಒಂದು. ಹೌದು. ನೀವು ಸಂಪ್ರದಾಯದ ಹಾಡುಗಳನ್ನು ಕೂಡ ಹಾಡ್ತೀರಿ ಅಂತ ಕೇಳ್ಪಟ್ಟೆ ನಾನು. ಈಗ ಸಂಪ್ರದಾಯದ ಹಾಡುಗಳಲ್ಲಿ ವೀಕ್ಷಕರಿಗೆ ಯಾವುದನ್ನು ಕೇಳಿಸ್ತೀರಿ ನೀವು? ಸಂಪ್ರದಾಯ ಅಂದರೆ ನಮಗೆ ಆರತಿ ಹಾಡು ಹೇಳ್ತೇನೆ. ನಮಗೆ ಮನೇಲಿ 5 ವರ್ಷದಿಂದನೇ ನಾವು ಭಜನೆ ಎಲ್ಲ ಮಾಡ್ತಾಯಿದ್ವಿ. ನಮಗೆ ಬೇಸ್ಮೆಂಟ್ ಬನ್ನಡಿ ಶಾಲೆಯಲ್ಲಿ ಹೆಡ್ ಮಾಸ್ಟ್ರು ಅವ್ರ ಹೆಂಡತಿ ಮೂಕಾಂಬಿಕಾ ಟೀಚರ್ ಅಂತೇಳಿ ಹೇಳಿ ತುಂಬ ನಮಗೆ ಹಾಡುಗಳು ಅದು ಇದೆಲ್ಲ ಹೇಳ್ಕೊಡ್ತಿದ್ರು. ವಾರ್ಷಿಕೋತ್ಸವ ಬಂದರೆ ಬನ್ನಡಿ ಭಟ್ರ ಮನೆ ಮಕ್ಕಳಲ್ಲಿದ್ದರೆ ವಾರ್ಷಿಕೋತ್ಸವ ಆಗೋದಿಲ್ಲ ಅಂಥೇಳಿ ಅಂದರೆ ಎಲ್ಲದರಲ್ಲೂ ನಾವು ಪಾರ್ಟಿಸಿಪೇಟ್ ಮಾಡ್ತಿದ್ವಾ. ಆಮೇಲೆ ಪ್ರತಿ ಬುಧವಾರ ಭಜನೆ ಎಲ್ಲ ಹೇಳಿಕೊಡ್ತಾ ಇದ್ರು. ಹಾಗಾಗಿ ನಮ್ಗೆ ಬೇಸ್ಮೆಂಟ್ ಬನ್ನಡಿ ಶಾಲೆನೇ. ನಮ್ಮಲ್ಲಿ ಅಮ್ಮ ಅಪ್ಪನೂ ಎಲ್ಲ ಹಾಡು ಹೇಳ್ತಿದ್ರು. ಅಮ್ಮ ಸಾಂಪ್ರದಾಯಿಕವಾದ ಹಾಡುಗಳನ್ನೆಲ್ಲ ತುಂಬ ಹೇಳ್ತಿದ್ಲು. ಅವಳಿಂದನೇ ನನ್ಗೆ ಬಂದಿರೋದು. ಒಂದು ಆರತಿ ಹಾಡು ಹೇಳ್ತೇನೆ ಆಯ್ತಾ? ಆರತಿಯ ಮಾಡುವೇನಾ, ಆರತಿಯ ಮಾಡುವೇನಾ, ರಾಧಾಕೃಷ್ಣಗೆ ನಾ, ರಾಧಾಕೃಷ್ಣಗೆ. ಗೋಕುಲದಿ ಹುಟ್ಟಿತಾನು, ಗೋವುಗಳನೆ ಕಾಯ್ದ ಹರಿಗೆ, ಗೋಪಿನಾಥಗೆ ನಾ, ಗೋಪಿನಾಥಗೆ. ಕಂದನ ನುಡಿಯ ಕೇಳಿ ಕಂಬದಿಂದ ಬಂದ ಹರಿಗೆ, ನರಸಿಂಹಗೆ ನಾ, ನರಸಿಂಹಗೆ. ಆರತಿಯ ಮಾಡುವೇನಾ, ಆರತಿಯ ಮಾಡುವೇನಾ, ರಾಧಾಕೃಷ್ಣಗೆ ನಾ, ರಾಧಾಕೃಷ್ಣಗೆ.
ಸೇತುವೆಯ ಕಟ್ಟಿ ತಾನು ಸೀತೆಯನ್ನೇ ತಂದ ಹರಿಗೆ ಸೀತಾರಾಮಗೆ ನಾ ಸೀತಾರಾಮಗೆ ಆರತಿಯ ಮಾಡುವೇನಾ ಆರತಿಯ ಮಾಡುವೇನಾ ರಾಧಾಕೃಷ್ಣಗೆ ನಾ ರಾಧಾಕೃಷ್ಣಗೆ. ತುಂಬ ಒಂದು ಮಧುರವಾದ ಸ್ವರ, ಕೇಳುಗರ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗುವಂಥ ಸ್ವರಗಳಲ್ಲಿ ನಿಮ್ಮ ಸ್ವರವೂ ಕೂಡ ಒಂದು ಅಂತ ನಾನು ಹೇಳ್ತೇನೆ. ಈ ಹಾಡುಗಳನ್ನೆಲ್ಲ ನೀವು ನಿಮ್ಮ ತಾಯಿ ಜೊತೆನೇ ಕಾರ್ಯಕ್ರಮಗಳಲ್ಲೆಲ್ಲ ಹಾಡಿ ಕಲ್ತ್ಕೊಂಡಿರೋದಾ? ಹೌದು, ನಾವು ಪ್ರೋಗ್ರಾಮಿಗೆಲ್ಲ ಅಮ್ಮನ ರಿಲೇಷನ್ಸ್ ಪ್ರೋಗ್ರಾಮ್ಗೆಲ್ಲ ಹೋಗ್ತಿದ್ವಾ, ಅವ್ರ ಜೊತೆಗೆ ಹೇಳ್ತಿದ್ವಿ ನಾವು. ಮತ್ತೆ ಅಕ್ಕ ತಂಗಿ ಅಂದ್ರೆ ನಾವು ಜೊತೆಗೆ 5 ಜನ ಸೇರಿದ್ವಿ ಅಂತ ಆದ್ರೆ ಬನ್ನಾಡಿ ಸಹೋದರಿಯರು ಬಂದ್ರೆ ಇನ್ನು ಹಾಡಿಗೆ ಏನು ತೊಂದರೆ ಇಲ್ಲ ಅಂತೇಳಿ ಹೇಳಿ ನಾವು ಒಂದು ಆರತಿ ಹಾಡು ಶುರು ಮಾಡಿದ್ರೆ, ಉಪನಯನಕ್ಕೆ ಹೋದ್ರೆ ಉಪನಯನದ ಹಾಡುಗಳು, ಆ ಮದುವೆ ಫಂಕ್ಷನಿಗೆ ಹೋದ್ರೆ ಪ್ರತಿಯೊಂದನ್ನು ಎಲ್ಲದನ್ನು ಹೇಳ್ತಿದ್ವಿ. ಅಂತೂ ನಾವು ಬನ್ನಡಿ ಸಹೋದರರು ಬಂದ್ರಂತಾದ್ರೆ ಇವತ್ತು ಹಾಡಿಗೆ ಏನು ತೊಂದರೆ ಇಲ್ಲ ಅಂತ ಹೇಳಿ ನಮ್ಮ ಅಮ್ಮನೂ ಹೇಳ್ತಿದ್ರ. ಆ ಜೊತೆಗೆ ನಮ್ಗದು ಅಭ್ಯಾಸ ಆಗಿರೋದು. ಆಗಿನ ಒಂದು ವಾತಾವರಣದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಇದ್ರೂ ಕೂಡ ಆ ಶಾಸ್ತ್ರಕ್ಕೆ ತಕ್ಕಂತೆ ಒಂದು ಹಾಡು ಅಭ್ಯಾಸ ಆಗಿದೆ. ಹೌದು, ಅದರಲ್ಲಿ ಕೂಡ ನೀವು ಶಾಸ್ತ್ರೀಯ ಸಂಗೀತ ಕಲ್ತಿದ್ದೀರಾ? ಶಾಸ್ತ್ರೀಯ ಸಂಗೀತ ಕಲೀಲೇ ಇಲ್ಲ ನಾವು. ಹೇಳಿದ ನನಗೆ ಅದು ಯಾವ ರಾಗ ಇದು ಯಾವ ರಾಗ ಕೇಳಿದ್ರೆ ನನ್ಗೆ ಹೇಳಲಿಕ್ಕೆ ಬರುದಿಲ್ಲ. ನಾವು ಒಟ್ಟು ಲಯಬದ್ಧವಾಗಿ ಲಯಬದ್ಧವಾಗಿ ಹಾಡೋದು ಮಾತ್ರ ಗೊತ್ತಿದೆ ಬಿಟ್ರೆ ಮತ್ತೆ ಅಂದ್ರೆ ಆ ತಾಳಗಳು ಅಷ್ಟೇ, ಆದಿ ತಾಳ ಜಂಪೆ ತಾಳ ಅವೆಲ್ಲ ಗೊತ್ತು ಬಿಟ್ರೆ ತಾಳಗಳಾದ್ರೂ ಈಗ ಚಂದ ಮಾಡಿ ಹಾಕ್ತೇನೆ. ಅದು ರಾಗ ಯಾವ್ದು ಕೇಳಿದ್ರೆ ಹೇಳಲಿಕ್ಕೆ ಬರೋದಿಲ್ಲ, ಅದನ್ನ ನಾವು ಕಲೀಲಿಲ್ಲಲ್ಲ. ಅದನ್ನ ನನ್ನ 4ನೇ ಅವಳು ತಂಗಿ, ಅವಳು ಸಂಗೀತ ಕಲ್ತ್ಲ. ಅವಳನ್ನ ತೊಟ್ಲಿಗೆ ಹಾಕಕ್ ಬಂದವಾಗ ಬನ್ನಾಡಿ ಶಾಲೆ ಟೀಚರ್ ಹೇಳಿದ್ರು, ಒಳ್ಳೆ ವಾಯ್ಸ್ ಇತ್ತು ರಮಾದೇವಮ್ಮ, ಇವಳನ್ನೊಂದು ಸಂಗೀತ ಕಲಿಸಿ ಅಂತ ಹೇಳಿ ಅವಳಿಗೆ ಇದಾದ್ಮೇಲೆ ಜಾಬ್ ಆದ್ಮೇಲೆ ಅವಳು ಸಂಗೀತ ಕಲ್ತು ಅಂತೂ ಪಾಸ್ ಮಾಡ್ಕೊಂಡು ಮಗಳನ್ನು ಸಂಗೀತ ಕಲಿಸಿದ್ದಾಳೆ. ಆಮೇಲೆ ಇನ್ನೊಂದು ತಂಗಿನೂ ಅಷ್ಟೇ, ಅವರು ಹಾಗೆ ಅಲ್ಲಿ ಹಾಸ್ಟೆಲಲ್ಲೆಲ್ಲ ಇದ್ದು ಮಾಡಿ BSNL ಅಲ್ಲಿ ಇಬ್ರು ಕೆಲಸದಲ್ಲಿ ಇದ್ದೀರ, ಹಾಸ್ಟೆಲಲ್ಲೆಲ್ಲ ಇದ್ದು ಮಾಡಿ ಸಂಗೀತ ಕಲಿತು ಅವ್ರೀಗ ಎಲ್ಲ ತುಂಬ ಕಡೆ ಅಂದರೆ ಅವಳಿಗೆ 4ನೇ ತಂಗಿಗಂತೂ ಸಂಗೀತದ ಹುಚ್ಚು, ಮಗಳನ್ನು ಸಂಗೀತ ಕಲಿಸಿದ್ದಾಳೆ, ತುಂಬ ಚಂದ ಹೇಳ್ತಾಳೆ ಅವಳು. ಇವಳು ಸಣ್ಣವಳು ಅಷ್ಟೇ, ಈಗ ಅವಳು ಭಜನಾ ಮಂಡಳಿ ಸೇರ್ಕೊಂಡಿದ್ದಾಳೆ. ನಾವೆಲ್ಲರೂ ಅಂತೂ ಭಜನಾ ಮಂಡಳಿ ಸೇರ್ಕೊಂಡಿದ್ದೀವಿ ಎಲ್ಲರೂ ಈಗ. ಈಗ ನಾನು ಒಂದು ಪ್ರಶ್ನೆ ಕೇಳೋದೇನಂದ್ರೆ, ಆಗಿನ ಕಾಲದಲ್ಲಿ ಬಂಧು ಬಳಗ ಎಲ್ಲ ಸೇರ್ಕೊಂಡು ಒಂದು 4-5 ದಿವಸದ ಮದುವೆ ಮಾಡ್ತಾ ಇದ್ರು. ಅಷ್ಟು ದಿನ ಮನೆಯಲ್ಲೇ ಇರ್ತಿದ್ರು. ಒಂದು ಕುಟುಂಬದ ವಾತಾವರಣ ಅಂದರೆ ಹಬ್ಬದ ವಾತಾವರಣ, ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಆಗಿನ ಕಾಲದಲ್ಲಿ ನಡೀತಿದ್ದಂಥ ಕಾರ್ಯಕ್ರಮಗಳು, ಮದುವೆ ಉಪನಯನ ಇರ್ಬೋದು, ಅಥವಾ ಈಗಿನ ಕಾಲದಲ್ಲಿ ಅಂದರೆ ಈಗ ಸ್ವಲ್ಪ ಬದಲಾವಣೆ ಆಗಿದೆ. ಒಂದು ಮದುವೆ ಅಂತ ಹೇಳಿದರೆ ಪ್ರೀ ವೆಡ್ಡಿಂಗ್ ಶೂಟ್, ಆಮೇಲೆ ಹೌದು ಮದುವೆ ನಂತರದ್ದು ಶೂಟಿಂಗ್, ಮದುವೆ ಶೂಟಿಂಗ್, ಹೀಗೆ ತುಂಬ ವೆರೈಟಿಗಳಿದ್ದಾವೆ. ಅದಕ್ಕೂ ಇದಕ್ಕೂ ನಿಮಗೆ ಯಾವುದು ಇಷ್ಟ ಅಂತ ಅನಿಸ್ತದೆ? ನಿಜವಾಗ್ಲೂ ನೋಡಿದ್ರೆ ಶಾಸ್ತ್ರೀಯವಾಗಿ ಹಿಂದಿನವ್ರು ಮಾಡ್ತಿದ್ರಲ್ಲ ಅದೇ ಚಂದ. ಇವಾಗ ಏನಿದ್ರು ಡ್ರೆಸ್ ಮಾಡ್ಕೊಳ್ಳೋದು, ಮಾಡ್ಕೊಳ್ಳೋದು, ಕೂತ್ಕೊಳ್ಳೋದು, ಆ ಶೂಟ್ ಅಂತೆ ಈ ಶೂಟ್ ಅಂತೆ, ನಿಜವಾಗ್ಲೂ ಸರಿ ಅಲ್ಲ ಅದಂತ ನನ್ನ ಅಭಿಪ್ರಾಯ. ಮೊದಲಿನ ಸಾಂಪ್ರದಾಯಿಕವಾಗಿ ಮಾಡ್ತಾ ಬಂದದ್ದು ಆ ಮದುವೆ ಮನೆಗಳಲ್ಲಿ ಸ್ಟಾರ್ಟಿಂದ ಮದುವೆ ಅವರ ಮದುಮಕ್ಕಳನ್ನ ಬರಮಾಡ್ಕೊಳ್ಳೋದು, ಹುಡುಗನ ಕಡೆಯವರನ್ನ, ಇವರು ಹುಡುಗಿ ಕಡೆಯವರನ್ನ ಬರಮಾಡ್ಕೊಳ್ಳೋದು, ಅವರಿಗೆ ಸಾಂಪ್ರದಾಯಿಕವಾಗಿ ಅವ್ರನ್ನ ಊಟ ಉಪಚಾರಗಳು ಅವೇ ಇಲ್ಲ ಚಂದ ನಿಜವಾಗ್ಲು. ಓಕೆ, ಈಗ ಒಂದು ಲಾಲಿ ಹಾಡನ್ನು ನಮ್ಮ ವೀಕ್ಷಕರಿಗಾಗಿ ಕೇಳಿಸ್ತೀರಾ? ಲಾಲಿಯ ಪಾಡುವೆ ಲಾಲಿಸು ಕಂದ, ವೇಳೆಯೋ ಮೀರಿದೆ ಮಲಗೆಲೋ ಕಂದ. ಲಾಲಿಯ ಪಾಡುವೆ ಲಾಲಿಸು ಕಂದ, ವೇಳೆಯೋ ಮೀರಿದೆ ಮಲಗೆಲೋ ಕಂದ. ಸಕ್ಕರೆ ತುಪ್ಪದ ರಸದೂಟ ಕೊಡುವೆ, ಅಕ್ಕರೆಯಿಂದ ಸವಿ ಮುತ್ತ ನೀಡುವೆ.
ಮಕ್ಕಳ ಕೂಡೆ ಮನಸಾರೆ ನಲಿವೆ, ಮಕ್ಕಳ ಕೂಡೆ ಮನಸಾರೆ ನಲಿವೆ. ಚಿಕ್ಕವನೆಂದು ಧ್ರುವ ಪಟ್ಟ ಕೊಡುವೆ, ಲಾಲಿಯ ಪಾಡುವೆ ಲಾಲಿಸೋ ಕಂದ. ವೇಳೆಯು ಮೀರಿದೆ ಮಲಗೆಲು ಕಂದ. ಎಲ್ಲವೂ ನೀನೇ ಎಲ್ಲೆಲ್ಲೂ ನೀನೇ, ಮಲ್ಲೆ ಮಲ್ಲಿಗೆ ಜಾಜಿ ಸಂಪಿಗೆ ನೀನೇ. ನಿನಗಿಂತ ಲೋಕ ದೊಡ್ಡದಾಗಿಲ್ಲ, ನಿನಗಿಂತ ಲೋಕ ದೊಡ್ಡದಾಗಿಲ್ಲ. ನನಗಿನ್ನು ದೇವಾ ನೀನಲ್ಲದೆಲ್ಲ. ಲಾಲಿಯ ಪಾಡುವೆ ಲಾಲಿಸೋ ಕಂದ. ವೇಳೆಯು ಮೀರಿದೆ ಮಲಗೆಲು ಕಂದ. ವೇಳೆಯು ಮೀರಿದೆ ಮಲಗೆಲು ಕಂದ. ಜೋ 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 ಜೋ. ತುಂಬ ಮಧುರವಾಗಿ ಹಾಡಿದ್ದೀರಿ. ನಿಮ್ಮ ಸ್ವರದ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೇ. ಅಷ್ಟು ಒಂದು ಸುಂದರವಾದ ಮಧುರವಾದ ಒಂದು ಸ್ವರ. ಈ ಹಾಡು ಹಾಗೆಯೇ ಈ ಲಾಲಿಯನ್ನು ಕೇಳ್ತಾ ಇದ್ದರೆ ಎಂಥವರಿಗೂ ಕೂಡ ನಿದ್ದೆ ಬರಬೇಕು, ಅಷ್ಟು ಚಂದವಾಗಿ ಹಾಡಿದ್ದೀರಿ ನೀವು. ಸಾಹಿತ್ಯ ಕೂಡ ಹಾಗೆ ಇತ್ತು. ಇಷ್ಟು ವಯಸ್ಸಾದರೂ ಕೂಡ ನೀವು ನಿಮ್ಮನ್ನು ಭಜನಾ ಮಂಡಳಿ, ಸ್ನೇಹಕೂಟ ಈ ಥರ ಅನೇಕ ಒಂದು ಸಂಘಟನೆಗಳಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಿ. ಅದರ ಬಗ್ಗೆ ಕೆಲವು ನಿಮ್ಮ ಅನುಭವದ ಮಾತುಗಳನ್ನು ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ನಾವು ಫಸ್ಟು ಮದುವೆ ಆದ ತಕ್ಷಣ ಚಿತ್ರದುರ್ಗದಲ್ಲಿ ಹೋಗಿದ್ವಿ. ಒಂದು ಕಾರಣಾಂತರಗಳಿಂದ ಅಲ್ಲಿಂದ ಬರಬೇಕಾಯ್ತು. ನಮ್ಮ ಮನೆಯವರಿಗೂ ಸ್ವಲ್ಪ ಕಾಲು ನೋವೆಲ್ಲ ಶುರುವಾಯಿತು. ಆದರೆ ಅಲ್ಲಿ ನೆನಪಿನಲ್ಲಿ ಉಳಿಯುವಂಥ ಘಟನೆಗಳು ಈಗಲೂ ಇದೆ. ಇವಾಗಲೂ ಕೆಲವರೆಲ್ಲ ಫೋನ್ ಮಾಡಿ ಅಮ್ಮ ಹೆಂಗಿದ್ರಿ, ಅಮ್ಮ ಹೆಂಗಿದ್ರಿ. ಊರ ಕಡೆಯವರೇ ಅವರು, ಉಪ್ಪಿನ ಕುದುರಿನವರು. ಊರಿಗೆ ಬಂದ್ರಂತಾದ್ರೆ ನಮ್ಮ ಮನೆಗೆ ಬರ್ತಾರೆ. ಅಲ್ಲಿಗೆ ಹೋಗ್ಬೇಕು, ನಾನು ಅವ್ರ ಮನೆಗೆ ಹೋಗ್ಬೇಕು, ಅವ್ರು ನಮ್ಮ ಮನೆಗೆ ಬರ್ತಾರೆ. ತುಂಬ ಖುಷಿ ಆಗ್ತದೆ. ಹಾಗೆ ಇಲ್ಲಿ ಊರಿಗೆ ಬಂದಮೇಲೆ ಟೈಮ್ ಪಾಸ್ ಆಗಬೇಕಲ್ಲ ನಮಗೆ. ಮಹಿಳಾ ಮಂಡಲದ ಓಪನ್ ಮಾಡಬೇಕಾದ್ರೆ ನಮ್ಮ ಅಕ್ಕ ಎಲ್ಲ ಇದ್ದಿದ್ರು. ಆಮೇಲೆ ನಾನು ಸೇರಿಕೊಂಡೆ. 50ನೇ ವರ್ಷ ಸಂಭ್ರಮವನ್ನು ಆಚರಿಸ್ಬೇಕಂತ ಹೇಳಿ ತುಂಬ ಖುಷಿಯಿಂದ ಎಲ್ಲ ಆ ಕಡೆ ಈ ಕಡೆ ಜನ ಒಂದು 7-8 ಜನ ಇದ್ದದ್ದಷ್ಟೇ. ಅಂದರೆ ನಾವು ಗಣೇಶೋತ್ಸವ ವಾರದ ತಿಂಗಳಿಗೆ ಒಂದೊಂದು ಸಲ ಹೋಗಿ ಇದಾಗಿ ಒಂದೇನೊಂದು ಸಣ್ಣದೊಂದು ಮೀಟಿಂಗ್ ಥರ ಮಾಡ್ಕೊಂಡು ಬರ್ತಿದ್ವಿ ಅಷ್ಟೇ. ಒಂದು 7-8 ಜನ ಇದ್ದವ್ರು ಇನ್ನೇನು ಮಾಡ್ಬೋದು. ಆ ಮಂದಾಕಿನಿ ಅಮ್ಮ ಅಂತ ಹೇಳಿ ನಮ್ಮ ಮಹಿಳಾ ಮಂಡಲನ ಹುಟ್ಟು ಹಾಕಿದ್ದವರೇ. ಕೊನೆಗೆ ಎಲ್ಲ ಹೋಗಿ ತುಂಬ ಜನನೆಲ್ಲ ಜೊತೆ ಮಾಡ್ಕೊಂಡು ಒಂದು 50 ವರ್ಷದ ಸಂಭ್ರಮವನ್ನು ತುಂಬ ಚಂದ ಮಾಡಿ ಆಚರಿಸಿದ್ವಿ. ಭಾಳ ಖುಷಿ ಆಯಿತು. ಅಂದರೆ ಈಗ 60ನೇ ವರ್ಷದ ಸಂಭ್ರಮ, ಮೊನ್ನೆ ವಾರ್ಷಿಕೋತ್ಸವ ಎಲ್ಲ ಆಯಿತು. ತುಂಬ ಖುಷಿ ಆಯಿತು ಎಲ್ರಿಗೂ. ಅಂದರೆ ಸಾಮಾಜಿಕ ವೈದ್ಯಕೀಯ ಚಿಕಿತ್ಸೆ ಬಗ್ಗೆ ನಮ್ಮದು ಎಲ್ಲದು ಪ್ರತಿ ವರ್ಷದಲ್ಲಿ ಒಂದೊಂದ್ಸಲ ಎಲ್ಲದನ್ನು ಮಾಡ್ತೀವಿ. ಅಂತೂ ತುಂಬ ಖುಷಿ ಆಯಿತು. ವಾರ್ಷಿಕೋತ್ಸವಗಳಲ್ಲಂತೂ ತುಂಬ ಖುಷಿ. ಈ ಗಣೇಶೋತ್ಸವದಲ್ಲಿ ನವರಾತ್ರಿಲೆಲ್ಲ ಪ್ರೋಗ್ರಾಮ್ ಮಾಡ್ತೀರಾ ಕೇಳ್ತಿದ್ರು. ಒಂದು 3-4 ವರ್ಷ ಮಾಡಿದ್ವಿ, ಆಮೇಲೆ ಕೈದು ಮಾಡಿದ್ವಿ, ಮತ್ತು ಮಾಡ್ಲಿಕ್ಕೆ ಆಗಲಿಲ್ಲ. ಅಂದರೆ ಜನನೆಲ್ಲ ಒಟ್ಟು ಹಾಕೊಂಡು ಮಾಡೋದಂದ್ರೆ ಸ್ವಲ್ಪ ಟೆನ್ಷನ್ ಆಗುತ್ತಲ್ಲ, ಕೈದು ಮಾಡಿದ್ವಿ. ನಮ್ಮ ವೀಕ್ಷಕರಿಗಾಗಿ ಇನ್ನೊಂದು ಭಜನೆಯನ್ನು ಕೇಳಿಸ್ತೀರಾ? ಮನ ಮಂದಿರದೊಳು ನೆಲೆಸೈ ಬಂಧು ರಾಘವೇಂದ್ರ ಗುರುದಯ ಮಾಡಿಂದು. ಮನ ಮಂದಿರದೊಳು ನೆಲೆಸೈ ಬಂಧು ನಗೆ ನೋವಿನ ಆಗರವಿ ಮನವು ಭವಬಂಧನವೇ ಕಾಣದ ಸುಳಿವು. ಗುರುಪದ ಸೇವೆ ಮೂಡಲಿ ಅರಿವು, ಗುರುಪದ ಸೇವೆ ಮೂಡಲಿ ಅರಿವು. ನಿಮ್ಮಯ ಕೃಪೆ ಯಮಗಿಹ ಪರವು ಮನ ಮಂದಿರದೊಳು ನೆಲೆಸೈ ಬಂದು. ವೃಂದಾವನವೇ ತವ ಸ್ಥಿರವಾಸವು
ವೇಣುವಿಹಾರಿಯ ಧ್ಯಾನವೇ ನಿರತವು ದೀನರ ಪಾಲಿಪ ಧೀಮಂತ ಭಾವವು ದೀನರ ಪಾಲಿಪ ಧೀಮಂತ ಭಾವವು ಮೈಗೂಡಿದ ಕೃಪೆಯನು ದಿನವು ಮನಮಂದಿರದೊಳು ನೆಲೆಸೈ ಬಂದು ಮನಮಂದಿರದೊಳು ನೆಲೆಸೈ ಬಂದು ವರಮಂತ್ರಾಲಯ ಪಾವನ ನಿಲಯ ಕರುಣ ಹೃದಯದಿ ನೀಡುವೆ ಅಭಯ ಮನದೊಳು ಮುಸುಕಿದ ಈ ಕತ್ತಲೆಯ ಮನದೊಳು ಮುಸುಕಿದ ಈ ಕತ್ತಲೆಯ ನೀಗಿಸಿ ಬೆಳಕನು ನೀನಿಡು ಜೀಯ ಮನಮಂದಿರದೊಳು ನೆಲೆಸೈ ಬಂದು ರಾಘವೇಂದ್ರ ಗುರುದಯ ಮಾಡಿಂದು ಮನಮಂದಿರದೊಳು ನೆಲೆಸೈ ಬಂದು ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ. ತುಂಬ ಭಕ್ತಿ ಭಾವವನ್ನು ತುಂಬಿ ಹಾಡಿದ್ದೀರಿ. ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ಹಾಗೆ ನೀವು ನಾಟಕಗಳಲ್ಲಿ ಅನುಭವಿಸಿದಂಥ ನಿಮ್ಮ ಅನುಭವಗಳು, ನಾಟಕದಲ್ಲಿ ನೀವು ಅನೇಕ ಬೇರೆ ಬೇರೆ ವಿಧದ ಪಾತ್ರಗಳನ್ನು ಮಾಡಿದ್ದೀರಿ, ಆ ಪಾತ್ರಗಳ ಬಗ್ಗೆ. ಫಸ್ಟಿಗೆ ನಮ್ಮದು ಮಹಿಳಾ ಮಂಡಲದೊಂದು ವಾರ್ಷಿಕೋತ್ಸವದಲ್ಲಿ ಶ್ರೀಕೃಷ್ಣ ತುಲಾಭಾರ ಅಂತ ಹೇಳಿ ಅದರಲ್ಲಿ ಗೋಪಿಕೆಯರಾಗಿ ಮಾಡಿದ್ವಿ. ತುಂಬ ಜನ ಎಲ್ಲ ಖುಷಿ ಪಟ್ರು. ನನಗೆ ಡ್ರೆಸ್ ಗಿಸ್ ಎಲ್ಲ ಮಾಡ್ಕೊಳ್ಳೋದಂದ್ರೆ ಇಷ್ಟ ಇಲ್ಲ. ಎಲ್ಲ ಮಾಡು 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 ಅಂತೇಳಿ ಹೇಳಿ ಎಲ್ಲ ಒತ್ತಾಯ ಮಾಡಿದ್ರ ಮಾಡಿದೆ. ಕೊನೆಗೆ ಅದು ಅಭ್ಯಾಸ ಆಯ್ತು. ಆಮೇಲೆ ಸತ್ಯ ಹರಿಶ್ಚಂದ್ರ ಅಂತ ಹೇಳಿ ಅದೊಂದು ಇದರಲ್ಲಿ ನಾಟಕ ಮಾಡಿದ್ವಿ. ಆಮೇಲೆ ಪುರಂದರರು ಕಂಡ ಪ್ರಪಂಚ ಅಂತ ಹೇಳಿ ಅದೊಂದು. ಆಮೇಲೆ ಶ್ರೀಕೃಷ್ಣ ಪರಂಧಾಮ ಅಂತ ಹೇಳಿ ಕೃಷ್ಣನ ಕೊನೆಯ ದಿನಗಳು ಅದು ಅಂದ್ರೆ ಅದರಲ್ಲಿ ಮಂತ್ರಿಯಾಗಿ ಉಗ್ರಸೇನ ಮಹಾರಾಜನಾಗಿ ಮಾಡಿದ್ದೆ. ಆಮೇಲೆ ಮಂಥರೆ ನಾಟಕದಲ್ಲಿ ದಶರಥ ಮಹಾರಾಜನಾಗಿ ಮಾಡಿದೆ. ಅವನು ಇದಕ್ಕೆ ಕಾಡಿಗೆ ಕಳಿಸ್ಬೇಕಾದ್ರೆ ರಾಮನ್ ತುಂಬಾ ಜನ ಇಷ್ಟಪಟ್ರು. ಅದು ದೊಡ್ಡ ಸ್ಟೇಜ್, ಅವಾಗ ತುಂಬಾ ಜನ ಇಷ್ಟಪಟ್ರು. ನೀವು ಮಗನ ಇದ್ ಮಾಡ್ಕೊಂಡು ಇದ್ ಮಾಡಿದ್ದು ಕೊನೆ ತನಕನೂ ಕೇಳಿಸಿತ್ತು. ತುಂಬಾ ಚಂದ ಆಯ್ತು ಮಾಡಿದ್ದಂತ ಹೇಳಿ ಎಲ್ಲ ಹೌದು ತುಂಬಾ ಇಷ್ಟಪಟ್ರು ಎಲ್ಲ. ಹಾಗೆ ತುಂಬಾ ಸ್ಕಿಟ್ಗಳಲ್ಲೆಲ್ಲ ಮಾಡಿದ್ದೆ. ಒಂದು ಇದ್ರದ್ದು ನಮ್ದು ಸ್ನೇಹಕೂಟ ಅಂತಿತ್ತ. ಅಂದ್ರೆ ಫಸ್ಟ್ ನಮ್ಗೆ ಮಹಿಳಾ ಮಂಡಲದಲ್ಲಿ ಒಂದು ವಾರ್ಷಿಕೋತ್ಸವ ಇದಕ್ಕೆಲ್ಲ ಟ್ರಯಲ್ಗೆಲ್ಲ ಹೋಗ್ಬೇಕಾದ್ರೆ ಅದು ಟ್ರಯಲ್ ಮುಗಿದು ವಾರ್ಷಿಕೋತ್ಸವ ಮುಗಿದ ತಕ್ಷಣ ಟ್ರಯಲ್ ಮುಗಿತಲ್ಲ, ದಿನಾ ಬಂದು ಅಭ್ಯಾಸ ಆಗ್ಬಿಟ್ಟಿದೆ. ನಾಳೆಗೆಂತ ಮಾಡೋದು? ಅದಕ್ಕೆ ಅವರು ಭಾರತಿ ಮಯ್ಯ ಅಂತ ಹೇಳಿ ಅವ್ರ ಗಂಡ, ನೀನೊಂದು ಸ್ನೇಹಕೂಟ ಅಂತ ಹೇಳಿ ಮಾಡು ಮನೇಲಿ ತಿಂಗಳ ಒಂದೊಂದು ಪ್ರೋಗ್ರಾಮ್ ಏನಾದ್ರು ಮಾಡಿ ಅಂತ ಹೇಳಿದ್ರ. ಹಾಗಾಗಿ ಒಂದು ಸ್ನೇಹಕೂಟ ಅಂತ ಹೇಳಿ ನಾವಿದ್ದವರೇ ಇಲ್ಲ, ಒಂದು ಸ್ನೇಹಕೂಟ ಅಂತ ಹೇಳಿ ಇದಾಯ್ತು. ಅದರಲ್ಲಿ ನಮ್ಗೆ ಈಗ ಸಾಂಸ್ಕೃತಿಕ ಕಾರ್ಯಕ್ರಮಗಳದ್ದು ತುಂಬಾ ಅಂದ್ರೆ ಹೊರಗಡೆ ಎಲ್ಲ ಕರಿತಿರ್ತಾರೆ, ಎಲ್ಲ ಹೋಗ್ತೀವಿ ನಾವು. ಹಾಗೆ ಸ್ಕಿಟ್ಗಳಲ್ಲಿ ತುಂಬಾ ಸ್ಕಿಟ್ ಎಲ್ಲ ಮಾಡಿದ್ದೆ ನಾನು. ಅದರಲ್ಲಿ ಒಂದು ಕಿವುಡು ಸಂಸಾರ ಅಂತ ಹೇಳಿ ಅದು ತುಂಬಾ ಫೇಮಸ್ ಆಗಿತ್ತು. ಎಲ್ಲರೂ ಬಹಳ ಇಷ್ಟಪಟ್ರು. ತುಂಬಾ ಚೆನ್ನಾಗಿದೆ, ನಿಮ್ಗೆ ಟ್ಯಾಲೆಂಟ್ ಇದೆ ಅಂತ ಗೊತ್ತು, ಆದ್ರೆ ನೀವು ಇಷ್ಟು ಚಂದ ಮಾಡ್ತೀರಿ ಅಂತ ಎಣಿಸ್ಕೊಂಡಿಲ್ಲ ನಾನು ಅಂತ ಹೇಳಿ ಅದು ತುಂಬಾ ಖುಷಿ ಕೊಟ್ಟಿತ್ತು ನನಗೆ. ಆಮೇಲೆ ನಮ್ಮ ಸ್ನೇಹಕೂಟದ್ದು ಕಳೆದ ವರ್ಷ ಒಂದು ಆಷಾಢಿ ಒಡ್ರ ಕಾರ್ಯಕ್ರಮ, ಅದರಲ್ಲಿ ಒಂದು ಬೊಂಬೆ ಮನೆ ಅಂತ ಹೇಳಿ ಒಂದು ನೃತ್ಯ ರೂಪಕ, ಅದರಲ್ಲಿ ಬೊಂಬೆ ಮಾರುವ ಅಜ್ಜಿಯಾಗಿ ನನಗೆ ತುಂಬಾ ಮಳೆಗಾಲ, ಅಜ್ಜಿಗೆ ವ್ಯಾಪಾರ ಮಾಡ್ಲಿಕ್ಕೆ ಇವನ್ನೆಲ್ಲ ಯಾರು ಅಂತ ಇದು ಮಾಡುವವರು ಇಲ್ಲಲ್ಲ, ಬೇಡ ಆಗಿರುತ್ತೆ ಅವರಿಗೆ. ಮನೆಗೆ ಬಾಡಿಗೆ ಕೊಡಲಿಲ್ಲ, ಮನೆ ಹೊಡ್ತಿ ಬಂದು ಬಾಡಿಗೆ ಕೇಳ್ತಾಳೆ. ಆವಾಗ ಇವಳು ದುಃಖದಲ್ಲಿ 3 ತಿಂಗಳಾಯಿತು ಮನೆ ಬಾಡಿಗೆ ಕೊಡದೆ, ಈ ಪಾಟಿ ಮಳೆ ಸುರಿತಿದೆ, 1 ಪೈಸಾ ವ್ಯಾಪಾರ ಇಲ್ಲ. ಅಂದರೆ ಆವಾಗ ತುಂಬ ಬಿಸಿಲು ಬಿಸಿಲು ಬರ್ತಾ ಇದ್ದವಾಗ ನಾನು ಹೇಳಿದೆ, ತುಂಬ ಮಳೆಗಾಲ,
ವ್ಯಾಪಾರನೇ ಇಲ್ಲ, 3 ತಿಂಗಳಾಯಿತು ಬಾಡಿಗೆ ಕಟ್ಟಿದೆ ಅಂತ ಹೇಳ್ಕೊಂಡೆ. ಅಲ್ಲ, ಈಗ ಒಳ್ಳೆ ಬಿಸಿಲು ಹೊಡೆದಿತ್ತು ಅಂದೆ. ಅದು ಅವತ್ತು ಸನ್ಮಾನಿತರಾಗಿ ಮನು ಹಂದಾಡಿಯವರು ಅಂತ ಹೇಳಿ ಬಂದಿದ್ದರು. ಅವರು ಪ್ರೋಗ್ರಾಮ್ ಎಲ್ಲ ಮುಗಿದ ತಕ್ಷಣ ನಮ್ಮದು ಫೋಟೋಕ್ಕೆಲ್ಲ ಹೋಗ್ತಾ ಇದ್ರು. ನಾವೆಲ್ಲ ಹೋಗಿ ಒಂದು ಫೋಟೋ తీసుಕಂತ ನಾವು ಹತ್ತಿರ ಹೋದ ತಕ್ಷಣ ನೀವು ಚಂದ್ರಿಕಾ ಭಟ್ ಅಲ್ವಾ ಕೇಳಿದ್ರು. ಹೌದು ಅಂದೆ. ಆಮೇಲೆ ಅವರು ಸನ್ಮಾನದ ಇದರಲ್ಲಿ ಭಾಷಣ ಮಾಡ್ತಾರಲ್ಲ, ನಾನು ಹೀಗೆ ಎದುರು ಕೂತಿದ್ದೆ, ಹೀಗೆ ಕೈ ತೋರಿಸಿ ಚಂದ್ರಿಕಾ ಭಟ್ ಅಂತ ಹೇಳಿ ಅವ್ರ ಸಮಯ ಪ್ರಜ್ಞೆ ಭಾಳ ಇಷ್ಟ ಆಯಿತು. ಇಂಥ ಏಜಲ್ಲೂ ಒಂದು ಬೊಂಬೆ ಮನೆಯಲ್ಲಿ ಅಜ್ಜಿಯಾಗಿ ತುಂಬ ಚೆಂದ ಮಾತಾಡಿದರು. ಮತ್ತು ಮಳೆಗಾಲ ಅಂಥೇಳಿ ಅದರಲ್ಲಿ ಇದ್ದದ್ದು ಸ್ಕಿಟ್ಟಲ್ಲಿ ಡ್ಯಾನ್ಸಲ್ಲಿ ನೃತ್ಯ ರೂಪಕದಲ್ಲಿ ಇದ್ದದ್ದು ಮಳೆಗಾಲ ಅಂಥೇಳಿ ಆದರೆ ಬಿಸಿಲು ಹೊಡಿತಿತ್ತು. ಅವರ ಆ ಸಮಯ ಪ್ರಜ್ಞೆ, ಈಗ ಬಿಸಿಲು ಹೊಡಿತಿತ್ತು ಅಂಥೇಳಿ ಹೇಳಿದ್ರು. ಸಮಯ ಪ್ರಜ್ಞೆ ನನಗೆ ತುಂಬ ಇಷ್ಟ ಆಯಿತು ಅಂಥೇಳಿ ಹೇಳಿದರು. ಅದನ್ನು ನಾನು ಹಿಂಗೆ ಮರೆಯಲಾಗದ ಘಟನೆ. ಓಕೆ, ನಿಮ್ಮ ಪಾತ್ರಕ್ಕೆ ಅಷ್ಟರ ಮಟ್ಟಿಗೆ ಸ್ಪಂದನೆ, ಪ್ರಶಂಸೆಗಳು ಸಿಕ್ಕಿದೆ ಅಂತ. ಹೌದು. ಈಗ ನಮ್ಮ ವೀಕ್ಷಕರಿಗಾಗಿ ನಿಮ್ಮಿಂದ ಒಂದು ಭಾವಗೀತೆ. ಕಿರಿಕುಸುಮವಿದನುಂದ ವಹಿಲಧಲಿ ಧರಿಸಯ್ಯ ಪರಮ ಕರುಣಾಮೂರ್ತಿ ಪ್ರೇಮದಿಂದ ಧರೆ ಉದುರಿ ಹುಡಿಯಾಗಿ ಬರಿದೆ ಬಾಡುವೆನೆಂಬ ಧರೆ ಉದುರಿ ಹುಡಿಯಾಗಿ ಬರಿದೆ ಬಾಡುವೆನೆಂಬ ಕಿರಿಯ ಕುಸುಮದೊಳಿನಿತು ದಯವ ತೋರೋ ದೇವಾ ಕಿರಿ ಕುಸುಮವಿದನುಂದ ವಹಿಲದಲ್ಲಿ ಧರಿಸಯ್ಯ ಕಣ್ಣ ತಣಿಸುವ ತಂಪು ಮನ ಮೊದಲೆಯುವ ಇಂಪು ಇನಿತಿಲ್ಲದಿರಬಹುದು ಕುಸುಮದಲ್ಲಿ ನಿನ್ನ ಸೇವೆಗೆ ಹುಟ್ಟಿ ನಿನ್ನನೇ ಬಯಸುತ್ತಿಹ ನಿನ್ನ ಸೇವೆಗೆ ಹುಟ್ಟಿ ನಿನ್ನನೇ ಬಯಸುತ್ತಿಹ ಸಣ್ಣ ಕುಸುಮದೊಳಿನಿತು ದಯವ ತೋರೋ ದೇವಾ ಕಿರಿ ಕುಸುಮವಿದನುಂದ ವಹಿಲದಲ್ಲಿ ಸರಿಸಯ್ಯ ಕೊರಳಹಾರದಿ ನಿಲ್ಲಲು ಎಣೆಯಿಲ್ಲದಿರಬಹುದು ಕರಸೋಕಿ ನಿಂದಿಹೇನು ಮಾನ್ಯ ಮಾಡೋ ಅರಿವು ಬತ್ತದ ಮುನ್ನ ಮರುಳು ಕವಿಯದ ಮುನ್ನ ಅರಿವು ಬತ್ತದ ಮುನ್ನ ಇರುಳು ಕವಿಯದ ಮುನ್ನ ಕಿರಿಯ ಕುಸುಮದೊಳಿನಿತು ದಯವ ತೋರೋ ದೇವಾ ಕಿರಿ ಕುಸುಮವಿದನುಂದ ವಹಿಲದಲ್ಲಿ ಧರಿಸಯ್ಯ ಪರಮ ಕರುಣಾಮೂರ್ತಿ ಪ್ರೇಮದಿಂದ ಪರಮ ಕರುಣಾಮೂರ್ತಿ ಪ್ರೇಮದಿಂದ. ಇಲ್ಲಿಯವರೆಗೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಅನುಭವ? ತುಂಬ ಖುಷಿ ಆಯ್ತು. ಎಲ್ಲೋ ಒಂದು ಮೂಲೆಯಲ್ಲಿ ಇದ್ದಿರೋರು ನಮ್ಮನ್ನು ಇಲ್ಲವರೆಗೆ ಕರೆಸಿ ನಮ್ಮಲ್ಲಿರೋ ಪ್ರತಿಭೆಯನ್ನು ಹೊರ ಹಾಕಿರಲ್ಲ. ಹಾಗಾಗಿ ತುಂಬ ತುಂಬ ಖುಷಿ ಆಯ್ತು. ತುಂಬ ಧನ್ಯವಾದಗಳು. ನಿಮಗೂ ಅಷ್ಟೇ, ಯು ಚಾನಲ್ನವರಿಗೂ ಅಷ್ಟೇ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಚಂದ್ರಿಕಾ ಅವರೇ, ಇಲ್ಲಿಯವರೆಗೆ ಬಂದು ನಿಮ್ಮ ಒಂದು ಮಧುರ ಕಂಠದ ಔತಣವನ್ನು ನಮ್ಮ ವೀಕ್ಷಕರಿಗೆ ಬಡಿಸಿದ್ದೀರಿ. ಹಾಗೆಯೇ ನಿಮ್ಮ ಅನುಭವಗಳನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದೀರಿ. ಅದಕ್ಕಾಗಿ ನಿಮಗೆ ನಮ್ಮ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ದೇವರು ನಿಮಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ನಮ್ಮ ತಂಡದ ಪರವಾಗಿ ಹಾರೈಸ್ತಾ ಇದ್ದೇನೆ. ತುಂಬ ಖುಷಿ ಆಯಿತು ಮೇಡಮ್. ವೀಕ್ಷಕರೇ, ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಎಪಿಸೋಡಲ್ಲಿ ನಿಮ್ಮನ್ನು ಭೇಟಿಯಾಗಲಿದ್ದೇವೆ. ನಮಸ್ಕಾರ.